ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮದನ್ ಅನ್ಸ್ಕ್ರಿಪ್ಟೆಡ್ ಚಾನಲ್ಗೆ. ಇವತ್ತು ಕಾಟನ್ ಮೂವಿ ರೈಟರು ಜಡೇಶ್ KMP ಅವರು ಡೈರೆಕ್ಟ್ ಮಾಡಿರೋ ಲ್ಯಾಂಡ್ ಲಾರ್ಡ್ ಫಿಲಂ ಬಗ್ಗೆ ಈ ರಿವ್ಯೂ ಅಲ್ಲಿ ನಾನು ಫಿಲಂ ನೋಡಿ ನನಗೆ ಏನ್ ಇಷ್ಟ ಆಯಿತು ಮತ್ತೆ ಫಿಲಂ ಇನ್ನು ಎಲ್ಲಿ ಬೆಟರ್ ಆಗಿರ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ. ಫಿಲಂ ಅಲ್ಲಿ ನನಗೆ ಪಾಸಿಟಿವ್ ಅನ್ಸಿದ್ದು ಹೀರೋ ಆಗಿ ವಿಜಯ್ ಸರ್ ಮತ್ತೆ ವಿಲನ್ ಆಗಿ ರಾಜ್ಬೀರ್ ಶೆಟ್ಟಿ ಅವರ ಇಬ್ಬರದು ಸ್ಕ್ರೀನ್ ಪ್ರೆಸೆನ್ಸ್. ಮತ್ತೆ ಏನಂದ್ರೆ ಫಸ್ಟ್ ಹಾಫ್ ಇಂಪ್ರೆಸಿವ್ ಆಗಿತ್ತು. ವಿಲನ್ ಆಗಿ ರಾಜ್ ಅವ್ರ ಎಂಟ್ರಿ ಆಗ್ಲಿ ಮತ್ತೆ ಊರಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಆಯ್ತು ಅನ್ನೋದನ್ನ ಕ್ಲೀನ್ ಆಗಿ ಸ್ಟ್ರೈಟ್ ಆಗಿ ತೋರಿಸಿದ್ದು ಅದೊಂದು. ಮತ್ತೆ ವಿಜಯ್ ಸರ್ದು ಕ್ಯಾರೆಕ್ಟರ್ ಎಂಟ್ರಿ ಆಗ್ಲಿ ಮತ್ತೆ ಇಡೀ ಫಿಲಂ ಅಲ್ಲಿ ವಿಜಯ್ ಅವ್ರದ್ದು ಡೈಲಾಗ್ಸ್ ಹೆವಿ ಇದ್ವು. ಮತ್ತೆ ರಜನೀಶ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಲಿ ಸಾಂಗ್ಸ್ ಆಗ್ಲಿ ಎಲ್ಲ ಹಾಡುಗಳು ಸಿಚುವೇಶನ್ ಸಾಂಗ್ಸ್. ನನಗೆ ಇಷ್ಟ ಆಗಿದ್ದು ನಿಂಗವ ಸಾಂಗ್. ಮತ್ತೆ ಇನ್ನೊಂದೇನಂದ್ರೆ ರಚಿತಾ ರಾಮ್ ಮತ್ತೆ ವಿಜಯ್ ಸರ್ದು ಕಾಂಬಿನೇಷನ್ ಚೆನ್ನಾಗೈತೆ. ಮತ್ತೆ ಫಿಲಂ ಅಲ್ಲಿ ವಿಜಯ್ ಸರ್ದು ಪ್ರೀವಿಯಸ್ ಫಿಲಮ್ಸ್ ಭೀಮಾ ಮತ್ತೆ ಸಲಗ ಅವೆರಡು ಟೈಟಲ್ ಇಟ್ಕೊಂಡು ಡೈಲಾಗು ಬರ್ದಿರೋದಾಗ್ಲಿ ಚೆನ್ನಾಗೈತೆ ಫಿಲಂ ಅಲ್ಲಿ. ಮತ್ತೆ ಇನ್ನೊಂದು ಉಮೇಶ್ ಅವ್ರ ಆಕ್ಟಿಂಗ್, ಉಮೇಶ್ ಮೇಡಮ್ ಮತ್ತೆ ವಿಜಯ್ ಸರ್ ಇದ್ದಿದ್ದ ಸೀನ್ಸ್ ಎಲ್ಲ ನೋಡೋಣ ಒಂಥರ ಎಮೋಷನಲ್ ಆಗಿ ಮಾಡ್ತಾ ಇತ್ತು. ಆ ತರ ಇದ್ವು ಸೀನ್ಸ್ ಒಂದೊಂದ್ ಕಡೆ. ಮತ್ತೆ ಫಿಲಂ ಅಲ್ಲಿ ಹೀರೋ ಮತ್ತೆ ವಿಲನ್ದು ಫ್ಲಾಶ್ ಬ್ಯಾಕ್ ಸೀನ್ಸ್ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಕ್ಕೆ. ಮತ್ತೆ ಬೇರೆ ಆಕ್ಟರ್ಸ್ ಆಕ್ಟಿಂಗು ಪರವಾಗಿಲ್ಲ. ಇನ್ನು ಈ ಫಿಲಂ ಅಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು ಸೆಕೆಂಡ್ ಹಾಫ್. ಆಲ್ಮೋಸ್ಟ್ ಮೂವಿ ಯಾವ ತರ ಹೋಗುತ್ತೆ ಯಾವ ರೂಟಲ್ಲಿ ಹೋಗುತ್ತೆ ಅನ್ನೋದು ನಿಮ್ಗೆ ಆರಾಮಾಗಿ ಗೊತ್ತಾಗೋಗುತ್ತೆ. ಇನ್ನೊಂದು ಏನಂದ್ರೆ ಫಿಲಂ ಅಲ್ಲಿ ಸ್ಟೋರಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಗಿತ್ತು. ಕೆಲವೊಂದು ಕ್ಯಾರೆಕ್ಟರ್ ಎಕ್ಸ್ಟ್ರಾ ಅನ್ಸುತ್ತೆ ಫಿಲಂ ಅಲ್ಲಿ. ಮತ್ತೆ ಈ ಫಿಲಂ ಅಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು ಡೈರೆಕ್ಟ್ರು ವಿಜಯ್ ಸರ್ ಅವ್ರನ್ನ ಒಂದು ಕೆಲವೊಂದು ಸೀನ್ಸ್ ಅಲ್ಲಿ ಒಂಥರ ಕಮರ್ಷಿಯಲ್ ಇರೋ ತರ ನೋಡ್ಸಿದ್ದು. ಮತ್ತೆ ಮ್ಯೂಸಿಕ್ ಅಷ್ಟೇನೆ ಫಸ್ಟ್ ಹಾಫ್ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಸೀನ್ಸ್ಗೆ ಫಸ್ಟ್ ಹಾಫ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ರಿಪೀಟ್ ಮಾಡ್ತಾ ಇದ್ರು, ಆ ತರ ಅನ್ಸ್ತು. ಇನ್ನೊಂದು ಫಿಲಮ್ ನನಗೆ ಕೆಲವೊಂದ್ ಕಡೆ ಕನೆಕ್ಟ್ ಆಗಿಲ್ಲ. ಯಾಕಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ವಿಜಯ್ ಸರ್ ಮತ್ತೆ ರಾಜ್ ಅವ್ರದ್ದು ಫೈಟ್ ಸೀನ್ಸ್ ಅಲ್ಲಿ ಒಂಥರ ಕಮರ್ಷಿಯಲ್ ಆಗಿ ಟ್ರೀಟ್ ಮಾಡ್ಬಿಟ್ರು ಆ ಸೀನ್ಸ್ ನೋಡಕ್ಕೆ. ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಫಿಲಮ್ ಒಂಥರ ಹೆವಿ ಸ್ಲೋ ಅನ್ಸಿದ್ದು ನೋಡಕ್ ಹೋದ್ರೆ. ನನಗೆ ಈ ಮೂವಿ ಒನ್ ಟೈಮ್ ವಾಚಬಲ್, ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಮತ್ತೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ ಮುಂದೆ ಬರುವಂತ ಕನ್ನಡ ಸಿನಿಮಾಗಳನ್ನ ರಿವ್ಯೂ ಮಾಡ್ಕೊಂಡು ಮತ್ತೆ ಬೇರೆ ಭಾಷೆಗಳದ್ದು ಸಿನಿಮಾಗಳನ್ನ ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.